ನಮ್ಮಮ್ಮ ಸಿಗ್ತಾರ ಅಲ್ವಾ? ಡೋಂಟ್ ವರಿ ಅದಕ್ಕೆ ಖಂಡಿತ ಗೊತ್ತಾಗುತ್ತೆ, ಧೈರ್ಯವಾಗಿರಿ. ವೈದೇಹಿ ದೀಪ ತಗೊಂಬರಮ್ಮ. ಆದ್ಯ, ಅಗ್ರಜ, ಅಗ್ರಜ, ಅಮ್ಮ ಸಿಕ್ಬಿಟ್ರು. ನಮ್ಮಮ್ಮ ಅಗ್ರಜ. ಆದ್ಯ, ಸಾರ್ಥಕ್ ಬಾವ. ಏ ಧ್ರುವ, ಅಮ್ಮ ಸಿಕ್ಕಿದ್ದಾರೋ? ರೋಡಿ ನದಿ, ಅಮ್ಮ ಸಿಕ್ಕಿದ್ದಾರೆ. ಅಗ್ರಜ, ನೋಡು ಅಗ್ರಜ, ಅಮ್ಮ ಅಗ್ರಜ. ನೋಡು ಅಗ್ರಜ, ಇಷ್ಟು ದಿನ ಎಷ್ಟು ಕಷ್ಟಪಟ್ಟು ಹುಡುಕಿದ್ವಿ, ಕೊನೆಗೂ ಅಮ್ಮ. ಎತ್ತದ ಸೆಳೆತ ನಾನು ನಿಮ್ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ರೀ. ಇವತ್ತು ಇದನ್ನೆಲ್ಲ ನೋಡೋ ಪರಿಸ್ಥಿತಿ ನನಗೆ ಬರ್ತಿರ್ಲಿಲ್ಲ. ನೀವು ಹೋದ್ಮೇಲೆ ನಿಮ್ ಜೊತೆ ಬರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಮಕ್ಕಳು ಅನ್ನೋ ಮಮಕಾರ ನನಗ್ ಸಾಯಕ್ ಬಿಡ್ಲಿಲ್ಲ ರೀ. ನಾನ್ ಸಾಯೋದ್ರೊಳಗೆ ನನ್ ಮಕ್ಕಳನ್ನ ನೋಡ್ಬೇಕು, ನಾನೇ ನಿಮ್ಮಮ್ಮ ಅಂತ ಹೇಳ್ಬೇಕು, ಅವರ ಕೈ ತುತ್ತು ತಿನ್ನಿಸ್ಬೇಕು, ಅವ್ರ ಹತ್ರ ಒಂದೇ ಒಂದ್ಸಲ ಅಮ್ಮ ಅಂತ ಕರೆಸ್ಕೋಬೇಕು ಅಂತ ತುಂಬಾ ಆಸೆ ಇತ್ತು ರೀ ನನ್ಗೆ. ಅದೇ ಆಸೆಯಿಂದ ನಾನು ಈ ಮನೆಗೆ ಬಂದೆ. ಒಂದಲ್ಲ ಒಂದಿನ ನನ್ನ ಮಕ್ಕಳಿಗೆ ನಾನೇ ಹೆತ್ತ ತಾಯಿ ಅಂತ ಗೊತ್ತಾಗುತ್ತೆ. ಈ ಸುಹಾಸಿನಿಯಿಂದ ನನ್ನನ್ನ ಕಾಪಾಡ್ತಾರೆ, ಸಾಯೋವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ. ಇವತ್ತು ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ರೀ. ಆ ಸುಹಾಸಿನಿ ಬೇರೆ ಯಾರೋ ಹೆಣ್ಣನ್ನ ತಂದು ನಮ್ಮ ಮಕ್ಕಳಿಗೆ ಇವಳೇ ನಿಮ್ ತಾಯಿ ಅಂತ ಹೇಳ್ತಾ ಇದ್ದಾಳೆ ರೀ. ಆ ಸುಹಾಸಿನಿ ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿದಾಳೆ, ನನ್ನ ಮಕ್ಕಳಿಂದ ದೂರ ಮಾಡಿದಾಳೆ. ನನ್ ಬದುಕಿರ್ಬೇಕು, ದಿನ ಸಾಯೋಕ್ಕಿಂತ ಒಂದ್ಸಲ ಸತ್ತು ಹೋಗೋದು ವಾಸಿ.
ಇಲ್ಲ, ನಾನು ಸಾಯಬಾರ್ದು. ಆ ಸುಹಾಸಿನಿಗೆ ನಾನು ಏನು ಅನ್ನೋದನ್ನ ತಿಳಿಸ್ಬೇಕು. ಇಷ್ಟು ವರ್ಷ ನನ್ನ ಮಕ್ಕಳ ಹತ್ರ ಅವಳು ಮುಚ್ಚಿಟ್ಟಿರೋ ಸತ್ಯನ ನಾನು ಬಯಲ್ ಮಾಡಬೇಕು. ನಾನು ಇದೇ ತರ ಹೆದರ್ಕೊಂಡು ಕೂತಿದ್ರೆ ಆ ಸುಹಾಸಿನಿ ನನ್ನ ಮಕ್ಕಳಿಂದ ನನಗೆ ಶಾಶ್ವತವಾಗಿ ದೂರ ಮಾಡಿ ಹಾಕ್ತಾಳೆ. ಇಲ್ಲ, ಇದಕ್ಕೆಲ್ಲ ನಾನು ಅವಕಾಶ ಕೊಡಬಾರ್ದು. ಅವಳು ಯಾರನ್ನೂ ಅಮ್ಮ ಅಂತ ಕರ್ಕೊಂಡು ಬರಕ್ ಮೊದಲು ನಾನೇ ಅವ್ರಿಗೆ ಹೇಳಬೇಕು. ನನ್ನ ಮಕ್ಕಳಿಗೆ ಸತ್ಯ ಗೊತ್ತಾಗ್ತಾ. ಸಂಕಟ ಆಗ್ತಿರ್ಬೇಕಲ್ವಾ? ಸತ್ ಹೋಗ್ಬೇಕು ಅಂತ ಅನ್ನಿಸ್ತಿರ್ಬೇಕಲ್ವಾ? ಛೇ, ನಾನು ಯಾಕೆ ದಡ್ಡಿ ತರ ಮಾತಾಡ್ತಿದ್ದೀನಿ? ನೀನ್ ಹೆತ್ತಿರೋ ಮಕ್ಕಳು ನಿನ್ ಕಣ್ ಮುಂದೆನೆ ಬೇರೆಯವ್ರನ್ನ ಅಮ್ಮ ಅಂತ ಕರೆದ್ರೆ ಸಂಕಟ ಆಗದೆ ಇರ್ತಾ? ಆದ್ರೂ ನೀನ್ ಗಟ್ಟಿಗಿದ್ದೆ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಕೆರೆನೋ ಬಾವಿನೋ ನೋಡ್ಕೊಳ್ತಿದ್ರು. ಆದ್ರೂ ನೀನಿನ್ನೂ ಬದುಕಿದ್ಯಾ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮನುಷ್ಯನಿಗೆ ಆಸೆ ಜಾಸ್ತಿ. ಒಂದು ಮಾತು ನೆನ್ಪಿಟ್ಕೋ ವೈದೇಹಿ, ನೀನು ಎಷ್ಟು ವರ್ಷ ಬದುಕಿದ್ರೂ ಈ ಮನೆಯಲ್ಲಿ ಕೆಲಸದವಳಾಗೇ ಇರಬೇಕು. ನಿನ್ ಮಕ್ಕಳಿಗೆ ಅಮ್ಮ ಆಗಕ್ಕಾಗಲ್ಲ. ದಮ್ಮಯ್ಯ ಸುಹಾಸಿನಿ, ನನಗೂ ನನ್ನ ಮಕ್ಕಳಿಗೂ ಏನೂ ಮಾಡಬೇಡ ಅಂತ ಹೇಳ್ತೀನಿ ಅನ್ಕೊಂಡಿದ್ಯಾ? ಇನ್ನ ನಿನ್ ಹೆದರಲ್ಲ ಸುಹಾಸಿನಿ. ನೀನ್ ಎಷ್ಟು ಚಿಪ್ಪರ್ಲಾಗ ಹಾಕಿದ್ರು ಸರಿ. ನೆನಪಿರ್ಲಿ, ನಾನು ನಿನ್ನ ಅಕ್ಕ. ನೀರ್ ಕುಡ್ಸಿದ್ರೆ ನಾನು ನಿನಗೆ ವಿಷ ಕುಡಿಸ್ತೀನಿ. ಏನ್ ಮಾಡ್ಕೋತೀವಿ ಮಾಡ್ಕೊ ಹೋಗೆ. ನಾನಿವತ್ತು ನನ್ನ ಮಕ್ಕಳಿಗೆ ನಾನೇ ಅವ್ರ ಅಮ್ಮ ಅನ್ನೋ ಸತ್ಯನ ಹೇಳ್ತೀನಿ. ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಿದೆ ತಾನೆ? ಗೊತ್ತಿದೆ. ಸಂಸಾರನ ಹಾಳು ಮಾಡಿದವಳ ಹತ್ರನೇ ನಾನು ಮಾತಾಡ್ತಾ ಇರೋದು. ಹೇಯ್ ಹೇಯ್ ಹೇಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನಾನು ನಿನ್ನ ಅಕ್ಕ ಸುಹಾಸಿನಿ. ನನ್ನ ತಾಳ್ಮೆಗೂ ಒಂದ್ ಮಿತಿ ಅನ್ನೋದಿರುತ್ತೆ. ಈಗ ನಾನು ಹೋಗಿ ನನ್ನ ಮಕ್ಕಳ ಹತ್ರ ನಾನೇ ನಿನ್ ತಾಯಿ ಅಂತ ಹೇಳಿದ್ರೆ ನನ್ನ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ಯಾ? ನನ್ ಗತಿ ಹಾಗಿರ್ಲಿ, ನಿನ್ನ ಮಕ್ಕಳ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯಾ? ಅದನ್ನೇ ಹಾರಕ್ ಬಿಡಲ್ಲ ನಾನು. ಇನ್ನು ಪಾರಿವಾಳನ ಬಿಡ್ತೀನ. ನಿನ್ನ ತುಂಬಾ ಬುದ್ಧಿವಂತೆ ಅನ್ಕೊಂಡಿದ್ದೆ, ಆದ್ರೆ ನೀನು ಬುದ್ಧಿವಂತೆ ಅಲ್ಲ. ನಿನ್ನಿಂದ ಏನೂ ಮಾಡಕ್ಕಾಗಲ್ಲ ಅಂತ ನನಗೆ ಅರ್ಥನೂ ಆಯ್ತು. ಅದಕ್ಕೆ ನಾನು ಮೊದ್ಲಿನ ಹಾಗೆ ನಿನಗೆ ಹೆದರಲ್ಲ. ನನ್ನ ಮಕ್ಕಳಿಗೆ ಸತ್ಯ ಹೇಳೇ ಹೇಳ್ತೀನಿ. ಆಮೇಲೆ ನನಗೇನಾದ್ರೂ ಪರವಾಗಿಲ್ಲ. ಇನ್ನು ಮೇಲೆ ನನ್ನ ಮಕ್ಕಳ ತಂಟೆಗೆ ನೀನೇನಾದ್ರೂ ಬಂದ್ರೆ ವೇದಾಂತ್ ಅವರೇ, ತುಂಬಾ ದಿನದಿಂದ ನಿಮ್ ಹತ್ರ ಒಂದ್ ಸತ್ಯ ಮುಚ್ಚಿಟ್ಟಿದ್ದೆ. ಅದನ್ನ ನಾನು ಈಗ ಹೇಳಲೇಬೇಕು. ಹೇಳಿ. ನೀವ್ ಯಾರನ್ನ ಅಮ್ಮ ಅನ್ಕೊಂಡಿದಿರೋ ಅವ್ರು ನಿಮ್ ಧ್ರುವ ಏನಾಯ್ತು? ಧ್ರುವ ಕಣ್ಬಿಡು. ಏನಾಯ್ತು ಧ್ರುವ? ಧ್ರುವ ಏನಾಯ್ತು ಧ್ರುವ? ಒಂದು ಡಾಕ್ಟರಿಗೆ ಫೋನ್ ಮಾಡು.
ಡಾಕ್ಟರ್, ನನ್ನ ತಮ್ಮನಿಗೆ ಏನು ಆಗಿಲ್ಲ ತಾನೆ? ಇಸ್ ಓಕೆ? ಸಾರಿ ಮಿಸ್ಟರ್ ವೇದಾಂತ್, ಅವ್ರ ಸ್ಪೈನ್ಗೆ ಬಲವಾದ ಪೆಟ್ ಬಿದ್ದಿರೋದ್ರಿಂದ ಇನ್ಮೇಲೆ ಅವರು ಬೆಡ್ ರೆಸ್ಟಲ್ಲಿ ಇರಬೇಕಾಗುತ್ತೆ. ಏನು ಹೇಳ್ತಿದ್ದೀರಾ ಡಾಕ್ಟರ್? ಮೆಟ್ಲ ಮೇಲಿಂದ ಬಿದ್ದಿರೋದ್ರಿಂದ ತುಂಬಾ ಬಲವಾಗಿ ಏಟ್ ಬಿದ್ದಿದೆ. ನನ್ನ ಮಗ ಮೊದಲಿನ ಥರ ಆಗಕ್ಕೆ ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಇಷ್ಟು ದಿನದಲ್ಲೇ ಕ್ಯೂರ್ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. 1 ತಿಂಗಳು ಆಗ್ಬೋದು, ಇಲ್ಲ 1 ವರ್ಷನೂ ಆಗ್ಬೋದು. ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಧ್ರುವನ ಆರೋಗ್ಯ ಮೊದಲೇ ಸರಿ ಇಲ್ಲ. ಈಗ ಮತ್ತೆ ಸ್ಟೇಟ್ ಬೇರೆ ಮಾಡ್ಕೊಂಡು ಫರ್ದರ್ ಕಾಂಪ್ಲಿಕೇಶನ್ಸ್ ಏನೂ ಆಗೋದಿಲ್ಲ ತಾನೆ? ಸಾರಿ ಮಿಸ್ಟರ್ ವೇದಾಂತ್, ಈಗಲೇ ಏನು ಹೇಳಕ್ಕಾಗಲ್ಲ. ಬಟ್ ಕಂಡೀಷನ್ಸ್ ಕ್ರಿಟಿಕಲ್ ಇಲ್ಲ ಅಂತ ಸಮಾಧಾನ ಮಾಡ್ಕೋಬೋದು ಅಷ್ಟೇ. ವೈದೇಹಿ ಮುಖನ ಮಾರ್ಕ್ ಮಾಡಿಸಿ ಬೇರೆ ಹೆಂಗಸಿನ ಮುಖ ಹಾಕ್ಸಿದ್ದೀನಿ. ಈಗ ಅವ್ರ ಮಕ್ಕಳು ಅವರನ್ನೇ ತನ್ನ ಅಮ್ಮ ಅಂತ ಅಂದ್ಕೊಂಡಿದ್ದಾರೆ. ಆ ಇಡಿಯಟ್ ಪ್ರಜ್ವಲ್ಗೆ ಸ್ಕೆಚ್ ಕೊಟ್ಟು ಎಲ್ಲ ಕಡೆ ಹುಡ್ಕಕ್ಕೆ ಹೇಳಿದ್ದಾರೆ. ಟೇಪಲ್ಲಿರೋ ಅಮ್ಮನ್ನ ಹುಡ್ಕಕ್ಕೆ ಹೋಗಿರೋ ಮಕ್ಕಳಿಗೆ ಸತ್ಯ ಏನು ಅಂತ ಗೊತ್ತಾಗಬಾರ್ದಲ್ವಾ? ಈಗ ನಿನ್ ಸಮಸ್ಯೆ ಏನಂತ ಅರ್ಥ ಆಗ್ತಾ ಇಲ್ಲ. ಆ ಟೇಪಲ್ಲಿರೋ ಅಮ್ಮ ಮನೆಗೆ ಬರಬೇಕು ಅಷ್ಟೇ ತಾನೇ? ಹೌದು, ಅವಳ ಮನೆಗೆ ಬಂದ್ರೆ ಕಣ್ತುಂಬ ನಿದ್ದೆ ಮಾಡ್ಬೋದು. ಸುಮ್ನೆ ಟೈಮ್ ವೇಸ್ಟ್ ಮಾಡ್ತೀಯ. ಪಾಪ ಅವ್ರ ಅಮ್ಮನ್ನ ಹುಡುಕ್ತಾ ಇದೀವಿ ಅಂತ ಬ್ಯಾಡ್ ಇಮ್ಯಾಜಿನೇಷನ್ ಅಲ್ಲಿದ್ದಾರೆ. ನಾನು ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಸ್ಟೆಪ್ ತಗೋಬೇಕು ಅಂತಿದ್ದೀರಾ? ಟೈಮ್ ವೇಸ್ಟ್ ಮಾಡಬೇಡ. ಫೋಟೋ ಸ್ಕೆಚ್ ಐಡಿಯಾ ಕೊಟ್ಟಿರೋದು ನಾನ್ ತಾನೇ. ನೆಕ್ಸ್ಟ್ ಏನ್ ಮಾಡ್ಬೇಕಂತ ನನ್ ಗೊತ್ತಿರುತ್ತೆ. ಸುಮ್ನೆ ಫೋನ್ ಇಡು. ನಾವೇ ಕೆಟ್ಟ ಜನ ಅಂದ್ರೆ ನಮಗಿಂತ ಇನ್ನೂ ಕೆಟ್ಟ ಜನ. ಹಲೋ, ಯಾರು ಮಾತಾಡ್ತಿರೋದು? ಪ್ರಕಾಶ ಅಂತ. ಅಲ್ಲ 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 ಅಲ್ಲ, ಎಲ್ಲ ನನ್ನ ಬಡ್ಡಿ ಮಗ ಪ್ರಕಾಶ ಅಂತ ಕರೀತಾರೆ. ಹೇಳಿ, ಏನ ಗೊತ್ತಾಯ್ತು? ಏನೋ ಬಡ್ಡಿ ಮಗ ಅಂತ ಗೊತ್ತಾಯ್ತಾ? ಗಂಡನ ಮನೆ ಒಳಗೆ ಇಟ್ಕೊಂಡು ಇಲ್ಲ ಅಂತ ಸುಳ್ಳು ಹೇಳ್ತಿರಲ್ಲಮ್ಮ. ನಿಮ್ಮ ಆಟ ನನ್ನ ಹತ್ರ ನಡೆಯಲ್ಲ. ನಾನು ತುಂಬಾ ವರ್ಷದಿಂದ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದೀನಿ. ಅಯ್ಯೋ ಅಣ್ಣ, ಅದ್ ಹಾಗಲ್ಲ. ನಿಜವಾಗ್ಲೂ ಅವ್ರ ಊರಲ್ಲಿ ಇರ್ಲಿಲ್ಲ. ಬೇಕಾದ್ರೆ ಈಗ್ಲೂ ಬಂದ್ ನೋಡಿ, ಅವ್ರ ಮನೇಲಿ ಇಲ್ಲ. ನನ್ನ ಸರ್ವಿಸಲ್ಲಿ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದ್ದೀನಿ. ಏನೋ ಹೋಗ್ಲಿ ಅಂತ ಸುಮ್ಮನೆ ಆದ್ರೆ ನನ್ನ ತಲೆ ಮೇಲೆ ಕೈ ಇಡಕ್ ನೋಡ್ತಾ ಇದ್ದೀರಾ. ಏನ್ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ಈಗ ನಿಮ್ ಗಂಡ ನನ್ನ ಹತ್ರ ಇದ್ದಾನೆ. ಯಾರಿಗೆ ಹೇಳ್ತಿರೋ ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ.
ನಿನ್ ಗಂಡ ಇಲ್ಲ ಇದ್ದಾನೆ, ಬೇಕಾದ್ರೆ ನೋಡ್ ಮಾತಾಡು, ಫೋನ್ ಕೊಡ್ತೀನಿ. ಬರೀ ಬರೀ ನೋಡಿ ಅಮ್ಮ, ನಿನ್ ಗಂಡ ಮನೆಗೆ ಸೇಫಾಗಿ ಬರ್ಬೇಕು ಅಂದ್ರೆ ಅಸಲು ಬಡ್ಡಿ ಕೊಟ್ಟು ಕರ್ಕೊಂಡೋಗಿ. ಅಡ್ರೆಸ್ ಮೆಸೇಜ್ ಮಾಡ್ತೀನಿ, ಅಮೌಂಟು ಅಡ್ಜಸ್ಟ್ ಆದ್ರೆ ಮಾತ್ರ ಬನ್ನಿ, ಇಲ್ಲ ಅಂದ್ರೆ ಬರ್ಲೇಬೇಡಿ. ಅದೆಷ್ಟೇ ದಿನ ಆದ್ರೂ ಪರವಾಗಿಲ್ಲ, ನಿನ್ ಗಂಡನ್ನ ನಾನೇ ಸಾಕ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ ನಿನ್ ಗಂಡನ ಉಸಿರು ನಿಂತೋಗುತ್ತೆ, ನೆನಪಿರ್ಲಿ. ನಿಮಗೆ ದುಡ್ಡು ತಾನೇ ಬೇಕು, ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ ಅಣ್ಣ. ಒಂದ್ಸಲ ಅವ್ರ ಹತ್ರ ಫೋನ್ ಕೊಡಿ ಅಣ್ಣ, ಮಾತಾಡ್ಸಿ ಅಣ್ಣ. ತಗೊಳ್ಳಯ್ಯ, ನೆಂಟ್ರು ಮಾತಾಡ್ಬೇಕಂತೆ. ಬರೀ ಹಲೋ ಹಲೋ ರೀ, ನನ್ನನ್ನು ಕ್ಷಮಿಸ್ಬಿಡು ಪರಿ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ನಿಮ್ ಜೊತೆಗಿದ್ದೀನಿ, ನಾನ್ ಬಿಡಿಸ್ಕೊಂಡ್ ಬರ್ತೀನಿ ನಿಮ್ಮನ್ನ. ದೇವ್ರೆ, ಯಾಕಪ್ಪ ನನ್ಗೆ ಈ ತರ ಕಷ್ಟ ಕೊಡ್ತಿದ್ಯಾ? ನಾವೇನ್ ಅನ್ಯಾಯ ಮಾಡಿದೀವಿ? ನಿಮ್ಮನ್ನೇ ನಂಬ್ಕೊಂಡಿದೀವಿ, ದಯವಿಟ್ಟು ನಮ್ ಕೈ ಬಿಡ್ಬೇಡ. ನನ್ನ ತಾಳಿ ಭಾಗ್ಯನ ಉಳಿಸ್ಕೊಡು. ಇಷ್ಟು ವರ್ಷ ಅಮ್ಮನೇ ಇಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಅಮ್ಮ ಇದ್ದಾರೆ, ಅದೇ ದೊಡ್ಡ ಖುಷಿ ಅಲ್ವಾ? ಆಗಿರೋದ್ನೆಲ್ಲ ಮರೆತು ಆಗೋದ್ರ ಬಗ್ಗೆ ಚಿಂತೆ ಮಾಡು. ಹೋಗು, ಅಮ್ಮನ್ ಕರ್ಕೊಂಡ ಹೋಗೋಣ. ಅಮೂಲ್ಯ, ನೀನು ಒಳಗಡೆ ಬರಲ್ವಾ? ಇಷ್ಟು ದೂರ ಬಂದು ನೀನು ಅಮ್ಮನ್ ನೋಡಲ್ವಾ? ಯಾಕಮೂಲ್ಯ, ನಿನಗೆ ನಮ್ಮಮ್ಮನ್ ನೋಡ್ಬೇಕು ಅಂತ ಆಸೆ ಇಲ್ವಾ? ಅಯ್ಯೋ, ಹಾಗಲ್ಲ ವೇದಾಂತ್. ಇಷ್ಟು ವರ್ಷ ಆದ್ಮೇಲೆ, ಇನ್ಫ್ಯಾಕ್ಟ್ ಮೊದಲನೇ ಸತಿ ನಿನಗೆ ಬುದ್ಧಿ ಬಂದ್ಮೇಲೆ ಅಮ್ಮನ ನೋಡ್ತಾ ಇದ್ಯಾ. ಈ ಸಿಚುಯೇಷನ್ ಅಲ್ಲಿ ನಿನ್ ಪಕ್ಕದಲ್ಲಿ ನೀನ್ ಹೆಂಡತಿಯಾಗಿ ನಿನ್ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನಂಗೊಂಚೂರು ಇಷ್ಟ ಇಲ್ಲ. ಈ ಕ್ಷಣ ನಿನ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು ವೇದಾಂತ್. ಹೋಗು, ಅಮ್ಮನ್ ಕರ್ಕೊಂಡ್ ಬಾ. ಈ ಸಂದರ್ಭದ ಪ್ರತಿ ಕ್ಷಣನೂ ನೀನು ಅನುಭವಿಸ್ಬೇಕು. ಹೋಗು ವೇದಾಂತ್.
Yeah, Vikrant Vasishtha here. ಸರ್ ಆ ನೆಟ್ವರ್ಕ್ ಸಿಗ್ತಾ ಇಲ್ಲ ಸರ್. ಹಲೋ, ನನ್ ಮಗ ವೇದಾಂತ್ ಇಷ್ಟು ದೊಡ್ಡ ಮಗ ಆಗ್ಬಿಡ್ತಾನೆ. ಅಮ್ಮ ನನ್ನ ಒಳಗೆ ಸರ ಇಲ್ಲದೆ ಮಿಡಿದಿದೆಯಮ್ಮ, ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ ಅಮ್ಮ. ಯಾಕಪ್ಪ ಈ ತರ ಮಾಡ್ತಾರೆ? ಇಷ್ಟು ವರ್ಷ ನಿಮಗೆ ನಮ್ಮ ನೆನಪಾಗ್ಲಿ, ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಾನೇನೋ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಗೆಲ್ಲ ಗೊತ್ತಿತ್ತು ಅಲ್ವಾ? ಯಾಕಮ್ಮ ನಮ್ಮ ನೋಡೋದಿಕ್ ಬರ್ಲಿಲ್ಲ? ಯಾಕೆ ಮನೆಗೆ ಬರ್ಲಿಲ್ಲ ಅಮ್ಮ? ಅಮ್ಮ ಪ್ಲೀಸ್ ಮಾತಾಡಿ, ನಿಮ್ಮನ್ನು ನೋಡ್ತೀನಿ, ನಿಮ್ಮ ಎದುರು ನಿಂತ್ಕೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ನೀವಿಲ್ಲ ಅನ್ನೋ ಸುಳ್ಳಲ್ಲಿ ಬದುಕ್ಬಿಟ್ಟು, ಬಟ್ ನಿಮ್ಗೆಲ್ಲ ಸತ್ಯನೋ ಗೊತ್ತಿತ್ತಲ್ವಮ್ಮ? ನಿಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮನ್ನು ಯಾಕೆ ಹುಡುಕೋದಿಕ್ ಪ್ರಯತ್ನ ಮಾಡ್ಲಿಲ್ಲ? ಅಮ್ಮ ಇದೆಲ್ಲ ಯಾಕಾಯ್ತು? ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ನೀವು ಹೇಳಲೇಬೇಕು. ಹೇಳಿಮ್ಮ. ಪಾತ್ರ ತುಂಬಾ ದೊಡ್ಡದು. ಇವಳಿಲ್ಲ ಅಂದಿದ್ರೆ ನಂತರ ನೀವು ಬೀದಿ ಪಾಲಾಗ್ಬಿಡ್ತಿದ್ರಿ. ಇವಳಿಗೆ ಈ ಮನೆಯಲ್ಲಿ ಗೌರವ ಕಡಿಮೆ ಆಗ್ಬಾರ್ದು. ಏನಾದ್ರೂ ಆ ರೀತಿ ಆದ್ರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಅಮ್ಮ ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಿ. ಸುಹಾಸಿನಿ ಅಮ್ಮನ ನಾವ್ ಯಾವತ್ತೂ ಚಿಕ್ಕಮ್ಮ ಅಂತ ಕರೆದಿಲ್ಲ, ಹಾಗೆ ನೋಡೂ ಇಲ್ಲ. ನೀವು ಬಂದಿದ್ದೀರಾ ಅಂತ ಖಂಡಿತವಾಗ್ಲೂ ಯಾವ ಡಿಫ್ರೆನ್ಸು ಆಗೋದಿಲ್ಲಮ್ಮ. ನೀವು ಬರೋದಕ್ಕೂ ಮುಂಚೆ ಮನೆ ಹೇಗಿತ್ತು ಹಾಗೇನೆ ಇರುತ್ತೆ, ಹಾಗೆ ಇರ್ಬೇಕು ಕೂಡ. ನೀವಿಬ್ರು ಆರಾಮಾಗಿರ್ಬೇಕು ಅಷ್ಟೇ. ಹೇಳ್ದೆ ಸುಹಾಸಿನಿ, ನೀನ್ ಬೆಳೆಸಿದ ಮಕ್ಕಳು ನಿನ್ ಕೈನ ಯಾವತ್ತೂ ಬಿಡೋದಿಲ್ಲ. ನೀನ್ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು.
ಧ್ರುವ, ನೋಡಿದೆ ನಮ್ಮ ಹಣೆ ಬರ. ನಾನು ನಿಮ್ಮನ್ನ ಹೆತ್ತಿದ್ದೀನಿ, ಹೊತ್ತಿದ್ದೀನಿ, ಆದ್ರೆ ಸಲಹೋಕ್ಕಾಗ್ಲಿಲ್ಲ. ತಾಯಿ ಸ್ಥಾನ ನಂದೆ, ಆದ್ರೆ ಆತ್ಮೀಯತೆ ನನ್ನ ಕೈಲಿ ಕೊಡೋಕ್ಕೂ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ. ಧ್ರುವ, ನೀನು ನನ್ನ ಹಾಗೆ ಕಣ, ನಿನಗೆಲ್ಲ ಗೊತ್ತು, ಆದ್ರೆ ನಮ್ಮಿಬ್ಬರಿಗೂ ಬಾಯಿ ತೆಗಿಯಕ್ಕಾಗ್ತಿಲ್ಲ. ಆ ಸುಹಾಸಿನಿ ನಿನ್ಗಿಷ್ಟು ಮಾಡಿದ್ದಲ್ದೆ ಮೆಟ್ಲ ಮೇಲಿಂದ ತಳ್ಳಿ ಬಾಯಿ ಮುಚ್ಚಿಸ್ಬಿಟ್ಲು. ಆ ರಾಕ್ಷಸಿ ಏನೇನ್ ಮಾಡ್ಬೇಕು ಅಂತಿದ್ದಾಳ. ನಿಮ್ಮನ್ನೆಲ್ಲ ನಾನು ಹೇಗ್ ಕಾಪಾಡ್ಲೋ ಆ ದೇವ್ರೆ ನಮ್ಮನ್ನು ಕಾಪಾಡ್ಬೇಕು. ಇವರು ಅತ್ತೆ, ನಾನು ನಿಮ್ಮ ಸೊಸೆ ವಿಕ್ರಾಂತ್ ಹೆಂಡತಿ ಆರ್ತಿ. ಅತ್ತೆ, ನಾನು ನಿಮ್ಮ ಮಳಿಯ. ಅಯ್ಯೋ, ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಸಾರ್ಥಕ್ ಅಂತ. ನಾನು ನಿಮ್ಮ ಮಗಳ ಗಂಡ. ನನ್ನ ಹೆಸರು ಅಮೂಲ್ಯ ಅಂತ ಅತ್ತೆ, ವೇದಾಂತ್ ಹೆಂಡತಿ. ಹೌದು, ಧ್ರುವ ಇಲ್ಲಿದ್ದಾನೆ. ನಾನು ಬಂದಿರೋದು ನನಗೆ ಗೊತ್ತಿಲ್ವಾ? ಅಗ್ರಜ, ಏನಾಯ್ತು ವಿಕ್ರಾಂತ್? ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟ್? ಅಮ್ಮ ಮನೆಗೆ ಬಂದಿದ್ದಾರೆ, ಅದಕ್ಕಿಂತ ಖುಷಿ ಇನ್ನೇನು ಅಗ್ರಜ. ಕೊನೆಗೂ ನನ್ನ ಕನಸನ್ನ ಈಡೇರಿಸಿದಕ್ಕೆ ತುಂಬಾ ಥ್ಯಾಂಕ್ಸ್. ನೋ ವಿಕ್ರಾಂತ್, ಇದೆಲ್ಲ ನೀನ್ ಮಾಡಿದ್ಕೆ ತಪ್ಪತ್ತಿದ್ದಾನೆ. ಯಾಕೆ ಅಗ್ರಜ, ನೀನು ಖುಷಿ ಆಗ್ಲಿಲ್ವಾ? ಕೋರ್ಸ್ ಐಮ್ ಹ್ಯಾಪಿ ವಿಕ್ರಾಂತ್. ನೀವೆಲ್ಲರೂ ಸೇರಿ ನನ್ನ ಒಪಿನಿಯನ್ನ ಸುಳ್ಳು ಮಾಡಿದ್ರಿ. ಅಮ್ಮ ಬದುಕಿಲ್ಲ ಅಂತ ಅನ್ಕೊಂಡಿದ್ದವನಿಗೆ ಅಮ್ಮ ಬದುಕಿದ್ದಾರೆ ಅಂತ ಪ್ರೂವ್ ಮಾಡಿದ್ರಿ. ನಾನು ಇವತ್ತು ಸೋತಿರ್ಬೋದು, ಬಟ್ ನಾನು ಈ ಸೋಲು ನನ್ನ ನಿಜವಾದ ಗೆಲುವು. ಬಿಡು ಅಗ್ರಜ, ಇವಾಗ ಒಳ್ಳೇದಾಗಿದೆ, ಖುಷಿ ಪಡ. ಅಮ್ಮ ಇಲ್ಲಿ ಸುವಾಸಿನಿ ಅಮ್ಮನ ಹತ್ರ ಮಾತಾಡ್ತಿದ್ದಾರೆ. ಬೈ ದ ವೇ, ನಮ್ಮ ಮನೇಲಿರೋ ಲೇಡೀಸ್ ಎಲ್ಲ ಎಲ್ಲಿ ಹೋದ್ರಪ್ಪ? ಯಾರು ಕಾಣಿಸ್ತಾನೆ ಇಲ್ಲ? ಎಲ್ರು ಕಿಚನ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಮಹಿಳಾ ಮಂಡಲದ ರಾಜಧಾನಿ ಕಿಚನ್ ತಾನೆ. ಅದ್ ಸರಿ ಬಿಡು. ಆದ್ಯಾ? ಆ ಚಾಮುಂಡಿನೋ ಲೇಡೀಸ್ ಕ್ಲಬ್ ಸೇರ್ಕೊಂಡಿದ್ದಾಳೆ. ಇಲ್ಲ ಅಂದ್ರೆ ಅವಳು ಯಾವತ್ತಾದ್ರೂ ಕಿಚನ್ ಅಲ್ಲಿ ಇರೋದನ್ನ ನೀನ್ ನೋಡಿದ್ಯಾ? ಚಾನ್ಸೇ ಇಲ್ಲ. ಬ್ರೇಕಿಂಗ್ ನ್ಯೂಸ್ ಅಗ್ರಜ ಅದು. ಅವಳು ಸೇರ್ಕೊಂಡ್ಬಿಟ್ಲಾ? ವಿಕ್ರಾಂತ್, ಜಸ್ಟ್ ಮೂಮೆಂಟ್. ಓಕೆ ಅಗ್ರಜ. ಹಲೋ, ಅಮ್ಮ ಹೇಳಿ. ಅಮ್ಮದು ಫೋನು ಕನೆಕ್ಟ್ ಆಗ್ತಾ ಇಲ್ಲ, ಸ್ವಲ್ಪ ಫೋನ್ ಕೊಡ್ತೀಯಪ್ಪ? ಅಮ್ಮ, ಅವಳು ಕಿಚನ್ ಅಲ್ಲಿ ಇದ್ದಾಳೆ, ಫೋನ್ ಕೊಡ್ಲಾ? ಓಹ್ ಹೌದಾ? ಏನಪ್ಪ ನಿನ್ ಧ್ವನಿನಲ್ಲಿ ತುಂಬಾ ಖುಷಿ ಕಾಣಿಸ್ತಿದ್ಯಲ್ಲ? ಅಮ್ಮ, ಇವತ್ತು ನನ್ನ ಅಮ್ಮ ಸಿಕ್ಕಿದ್ದಾರೆ. ಅಮ್ಮ ಸಿಗೋಕೆ ಎಲ್ಲಿ ಹೋಗಿದ್ದಾರೆ? ನಿಮ್ಮನೇಲೇ ಇದ್ದಾರಲ್ವಾ? ಅದು ದೊಡ್ಡ ಸ್ಟೋರಿ ಅಮ್ಮ. ನಾನು ನಿಮ್ಗೆ ಅದನ್ನ ಫೋನ್ ಡೆಫಿನೆಟ್ಲಿ ಹೇಳೋದಕ್ಕಾಗಲ್ಲ. ನಿಮ್ಮನ್ನ ಮೀಟ್ ಮಾಡಿದಾಗ ಇನ್ ಪರ್ಸನ್ ಡೀಟೇಲ್ ಆಗಿ ಹೇಳ್ತೇನೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸುಹಾಸಿನಿ ಅಮ್ಮ ನನ್ನ ಚಿಕ್ಕಮ್ಮ. ನನ್ನ ಅಮ್ಮನ ಹೆಸರು ವೈದೇಹಿ ಅಂತ. ಸುಹಾಸಿನಿ ಅಮ್ಮನ ಅಕ್ಕನೇ ವೈದೇಹಿ. ಇಷ್ಟು ದಿನ ನಾವೆಲ್ಲ, ನಾನು ಸ್ಪೆಷಲ್ ಅಮ್ಮ ಬದುಕಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅಮ್ಮ ಇವತ್ತು ಮನೆಗೆ ಬಂದಿದ್ದಾರೆ. ಕೇಳೋಕೆ ಒಂಥರ ವಿಚಿತ್ರವಾಗಿದೆಯಪ್ಪ, ಆದ್ರೂ ನಿನ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು. ದೇವ್ರು ನಿಮ್ಮೆಲ್ಲರನ್ನೂ ಚೆನ್ನಾಗಿಟ್ಟಿರ್ಲಪ್ಪ.
ಅಷ್ಟೇನಾ? ಬೇರೆ ಏನು ಪ್ರಶ್ನೆ ಇಲ್ವಾ? ಆ ಇರಬಹುದು. ಅದೆಲ್ಲ ಬಿಡಪ್ಪ, ನಿಮ್ಮ ಕುಟುಂಬದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಲ್ಲ, ಅನುಮಾನದ ಪ್ರಶ್ನೆಗಳೇನೂ ಇಲ್ಲ. ನೀನೇ ಹೇಳಿದ್ಯಲ್ಲ, ಸಿಕ್ಕಾಗ ಎಲ್ಲ ವಿವರವಾಗಿ ಹೇಳ್ತೀನಿ ಅಂತ. ಆಗೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ತೀನಿ. ಆ ವೇದಾಂತ್, ನಿಮ್ಮ ತಾಯಿನ ನಮ್ಮನೆಗೂ ಆದಷ್ಟು ಬೇಗ ಕರ್ಕೊಂಡು ಬಾಪ್ಪ. ಖಂಡಿತವಾಗ್ಲೂ ಕರ್ಕೊಂಡ್ಬರ್ತೀನಿ. ಅಮ್ಮ, ಈ ವಿಷಯನ ನಿಮಗೆ ಮೊದಲೇ ತಿಳಿಸ್ತಾ ಇದ್ದದಕ್ಕೆ ದಯವಿಟ್ಟು ಕ್ಷಮಿಸಿ. ಪರಿಸ್ಥಿತಿ ಸರಿ ಇರಲಿಲ್ಲ ಆ್ಯಂಡ್ ವಿ ವರ್ ಆಲ್ಸೋ ಕನ್ಫ್ಯೂಸ್ಡ್. ಪರವಾಗಿಲ್ಲ ಬಿಡಪ್ಪ, ಇಂಥ ವಿಷಯಗಳನ್ನ ಕಾರಣ ಇಲ್ಲದೆ ಯಾರೂ ಮುಚ್ಚಿರಲ್ಲ. ಅಮ್ಮನ ಜೊತೆಲೇ ಕರ್ಕೊಂಡು ಬಂದು ಆಗಿರೋದನ್ನ ಹೇಳುವಂತೆ. ಸರಿ ಅಮ್ಮ. ಅಮ್ಮ, ಏನೋ ರೆಡಿ ಆಗಿದೆ ತಾನೇ? ತರಕಾರಿ ಎಲ್ಲ ಹಚ್ಚಾಯ್ತಾ? ಹಾ ಅದಕ್ಕೆ ಎಲ್ಲ ರೆಡಿ ಆಗಿದೆ. ಈರುಳ್ಳಿಯನ್ನು ಮುಚ್ಕೊಂಡ್ರೆ ಆಯ್ತು. ಎಲ್ಲಿದೆ? ಎಲ್ಲಿದೆ ನೋಡಿ. ಅಕ್ಕ, ಚಪಾತಿ ಇತ್ತು ಅಕ್ಕ. ಅಮ್ಮು, ನೀನ್ ಹೇಳ್ತಾರ ನಂಗೆ ಏನೂ ಕೇಳಿಸ್ತಿಲ್ಲ. ಅದೇ ಅಕ್ಕ ಇತ್ತು. ಅದಕ್ಕಿತ್ತು. ಅಕ್ಕ ಏನ್ ಮಾಡ್ತಿದ್ಯಾ ನೀನು? ಅಮ್ಮು, ಏನಂದೆ ಇವಾಗ ಹೇಳು. ಅಕ್ಕ ಏನ್ ಮಾಡ್ತಿದ್ಯಾ? ಅತ್ತ ಆಮೇಲೆ ಮಾಡಿದ್ರಾಯ್ತು, ಮೊದಲು ಚಪಾತಿ ಇಟ್ಟು ಕಲ್ಸು. ಹೌದಲ್ವಾ? ಬಿಡು ಅಮ್ಮ, ಚಪಾತಿ ಹಿಟ್ಟನ್ನ ಆಮೇಲೆ ಕಲ್ಸಿದ್ರಾಯ್ತು. ಅಮ್ಮ, ನನಗೂ ತುಂಬ ಚೆನ್ನಾಗಿದೆ.
ವೈಜಯಂತಿ ಅಮ್ಮನ್ ಪಾಯಸ ಅಂದ್ರೆ ತಿಂದೆ ಇರೋಕ್ ಸಾಧ್ಯನೇ ಇಲ್ಲ. ಅವ್ರು ಮಾಡೋ ಅಮೇಝಿಂಗ್ ಪಾಯಸ ಎದುರು ಹೆಲ್ತ್, ಡಯಟ್, ಮಣ್ಣು, ಮಸಿ ಎಲ್ಲ ಯಾರು ನೋಡ್ತಾರೆ? ಆಹಾ, ಐ ಕಾಂಟ್ ರೆಸಿಸ್ಟ್. ವಾ, ಡೆಲಿಷಿಯಸ್. ಚಾಮುಂಡಿ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಮಿಸ್ಟರ್ ವಿಕ್ರಾಂತ್ ವಸಿಷ್ಠ, ನೀವೇನ್ ಮಾಡಕ್ ಬಂದಿದ್ದೀರೋ ಎಕ್ಸಾಕ್ಟ್ಲಿ ನಾನು ಅದನ್ನೇ ಮಾಡಕ್ ಬಂದಿರೋದು. ವೈಜಯಂತಿ ಅಮ್ಮ ಮಾಡಿರೋ ಪಾಯಸ ಮಾತ್ರ ಸೂಪರ್. ಮತ್ತ್ಯಾಕೆ ನೀನ್ ಇಲ್ಲಿದ್ಯಾ? ನಂಗೇನೋ ಸೌಂಡ್ ಕೇಳಿಸ್ತು, ಅದಕ್ಕೆ ಇಲ್ಲಿಗೆ ಬಂದೆ. ಆಮೇಲೆ ನೋಡಿದ್ರೆ ನೀನೇ ಕಳ್ಳಂತರ ಇಲ್ಲಿ ಬಂದಿದ್ಯಾ? ನಂಗೂ ಏನೋ ಸೌಂಡ್ ಕೇಳಿಸ್ತು, ಅದಕ್ಕೆ ಬಂದೆ. ಇಲ್ಲ ಅಂದ್ರೆ ನಾನು ಯಾಕೆ ಈ ಮೂಲೆಗೆ ಬರ್ತಿದ್ದೆ? ಆಚಾರಿ, ನೀನೇನು ಎಚ್ಚರವಾಗಿದ್ಯಾ? ನನ್ ರೋಬೋಟ್ ಗಂಡ ಏನು ಅಂತ ನನಗೆ ಗೊತ್ತಿಲ್ವಾ? ವೈಜಯಂತಮ್ಮ ಮಾಡಿದ ಕೀರ್ನ ನೀನ್ ಬಿಡಕ್ ಚಾನ್ಸ್ ಆದ್ರೂ ಇದ್ಯಾ? ನನಗೆ ಆ ಮೂಮೆಂಟ್ ಅಲ್ಲಿ ವೈದ್ಯ ಹೇಮನ್ಗೆ ಬೇಜಾರು ಮಾಡೋದಕ್ಕೆ ಮನ್ಸು ಬರಲಿಲ್ಲ. ಥ್ಯಾಂಕ್ಸ್ ಬಚಾರಿ. ನೀನ ಜೊತೆ ತುಂಬಾ ಸ್ಟ್ರಾಂಗ್ ಆಗಿ ನಿಂತಿದೆಯಾ ಮೂಲ್ಯ. ಅದಕ್ಕೆ ಅಮ್ಮನ ವಾಪಸ್ ಹುಡುಕಿ ಕರ್ಕೊಂಬರೋದಕ್ಕೆ ಸಾಧ್ಯ ಆಗಿತ್ತು. ಅಂಡ್ ಮೋರೋವರ್, ನೀ ನನ್ನ ಭಯ, ಆತಂಕ ಎಲ್ಲದನ್ನೂ ಅರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಿದ್ದು. ಈ ರೌಡಿ ಬೇಬಿಗೆ ಥ್ಯಾಂಕ್ಸ್ ಹೇಳೋದೆಲ್ಲ ಇಷ್ಟ ಆಗಲ್ಲ. ನನ್ಗೆ ಈ ಕುಟುಂಬ, ನಾನು ಈ ಕ್ಯೂಟ್ ಗಂಡನ ಮುಖದಲ್ಲಿ ನಗು ನೋಡ್ಬೇಕು ಅಂತ ಇಷ್ಟೆಲ್ಲ ಮಾಡ್ತೀನಿ. ಅಷ್ಟೇ ನನ್ನ ನಿರೀಕ್ಷೆ, ಇನ್ನೇನೂ ಇಲ್ಲ. ಅದನ್ನು ಗೊತ್ತಿದೆ ಬಚ್ಚ, ಆದ್ರೆ ಇವತ್ತು ಯಾಕೋ ಗೊತ್ತಿಲ್ಲ, ಮನಸ್ಸಿನ ಆಳದಿಂದ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತು. ಆಹಾ, ಅಪ್ಪಣ್ಣ, ಅದು ಮನ್ಸಿನ ಆಳದಿಂದ ಅಂತ. ಇಷ್ಟು ಸಾಕಾಗಲ್ಲ ನಂಗೆ. ಎಲ್ಲಿ ಹೋಗ್ತಿದ್ದೀರಾ? ಅಮ್ಮ, ವೈಜಯಂತಿ ಅಮ್ಮಗೂ ಆರತಿ ಕೊಡಿ.
ನಾವು ನಮ್ಮ ಮಕ್ಕಳನ್ನ ಸ್ವತಂತ್ರವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಹಾಗೆ ತಮ್ಮ ಜೀವನನ ತಾವೇ ರೂಪಿಸ್ಕೊಳ್ಳೋ ಹಾಗೆ ಬೆಳೆಸಿದ್ದಲ್ವಾ? ಇರಬಹುದು ಪರಿ, ಚಿಕ್ಕವಳವಳು, ಹೆಣ್ಮಗಳು ಅವಳ ಕೈಯಲ್ಲಿ ಇದೆಲ್ಲ ಆಗತ್ತಾ? ಎಂತೆಂತ ಜನ ಇರ್ತಾರೋ, ಎಲ್ಲೆಲ್ಲೋಗಿ ಆರ್ಡರ್ನ ಡೆಲಿವರಿ ಕೊಡ್ಬೇಕೋ ಏನೋ. ನಾನು ನಮ್ಮ ಮಹಿಳಾ ಮಂಡಳಿಯವ್ರ ಮಕ್ಕಳನ್ನೆಲ್ಲ ಕೇಳಿದೇರಿ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ನಮ್ಮ ಮಂಜು ಸೈಕಲ್ ಅಲ್ವಾ ತಗೊಂಡು ಹೋಗೋದು, ಅದಕ್ಕೆ ಅವರು 5 ಕಿಲೋಮೀಟರ್ ಒಳಗಡೆನೆ ಡೆಲಿವರಿ ಕೆಲಸ ಕೊಟ್ಟಿದಾರಂತೆ. ಅಂಜು ರಾತ್ರಿ ಎಲ್ಲ ಕೆಲ್ಸಕ್ಕೆ ಹೋಗೋದಿಲ್ಲ, ಅವಳು ನಮ್ಮ ಅಮ್ಮು ಥರನೇ. ನಮ್ಮ ಅಮ್ಮನೂ ಅಷ್ಟೇ ಅಲ್ವಾ, 18 ವರ್ಷಕ್ಕೆಲ್ಲ ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗಿ ನಮ್ಮ ಮನೆ ಖರ್ಚಿಗೆ ಸಹಾಯ ಮಾಡ್ತಿದ್ಲು. ಅವಳು ಸಂಪಾದನೆ ಮಾಡಿ ಆ ದುಡ್ಡನ್ನ ತಂದು ನನಗೆ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ ರೀ. ಅವಳಾಗೆ ಅವಳಿ ಜವಾಬ್ದಾರಿಗಳನ್ನ ಹೊತ್ಕೊಳ್ತಿರುವಾಗ ಬೇಡ ಅನ್ಬಾರ್ದು ಅಂತಷ್ಟೇ. ನಿಜ ಪರಿ, ನಮ್ಮ ಮಕ್ಕಳು ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ದುಡ್ಡಿನ ಸಹಾಯ ಮಾಡ್ತಾ ಇದ್ದಾರೆ. ಮಾಡ್ಬೇಕು ರೀ, ಅದ್ರಲ್ಲೇನು ತಪ್ಪಿಲ್ಲ. ನಾವು ನಮ್ಮ ಮಕ್ಕಳನ್ನ ನಂಬಬೇಕು. ಈಗ ಅವ್ರು ಬೆಳೆದು ದೊಡ್ಡವರಾಗಿದ್ದಾರೆ, ಜವಾಬ್ದಾರಿ ಬಂದಿದೆ. ಮೊದಲು ಅಮ್ಮ ಬೆಂಬಲವಾಗಿದ್ಲು, ಈಗ ಅಂಜು. ಇಷ್ಟಕ್ಕೂ ನಮ್ಮ ಜೊತೆಗೆ ಜಾಸ್ತಿ ವರ್ಷಗಳು ಮನೇಲೇ ಉಳಿಯೋದು ನಮ್ಮ ಅಂಜು ಅಲ್ವಾ ರೀ? ಇವತ್ತು ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅಂತ ಅನ್ಸುತ್ತೆ. ಆಟೋ ಓಡ್ಸಕ್ ಹೋಗ್ಬೇಡಿ, ಮನೇಲೇ ಇದ್ದು ಸ್ವಲ್ಪ ರೆಸ್ಟ್ ಮಾಡಿ. ಸಂಜೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ಬೋದು. ನನ್ನ ಮಗಳೇ ಅಷ್ಟು ಸ್ಟ್ರಾಂಗ್ ಇರುವಾಗ ನಾನು ಅವಳ ಅಪ್ಪ ಪರಿ, ನಾನೆಷ್ಟು ಸ್ಟ್ರಾಂಗ್ ಆಗಿರಬೇಡ? ನನಗೂ ನನ್ನದೇ ಆದ ಜವಾಬ್ದಾರಿ ಇದೆ, ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಈ ಅಪ್ಪ. ನಾನು ಆರಾಮಾಗಿದ್ದೀನಿ, ನೀನು ನನ್ನ ಬಗ್ಗೆ ಏನು ಭಯ ಪಡಬೇಡ. ಬರ್ತೀನಿ. ನಮ್ ಪ್ಲಾನ್ ನೋಡಿದ್ರೆ ದೊಡ್ಡದಾಗಿದೆ. ನಮ್ಗೊಂದು ಕೋಟಿ ಕೊಟ್ರು ಕಮ್ಮಿನೇ. ನಮ್ ಪ್ಲಾನ್ಗೆ ಇವೆಲ್ಲ ವರ್ಕೌಟೇ ಆಗಲ್ಲ. ನಾವು ನಮ್ಮ ಅಪ್ಪ ಅಮ್ಮಂಗೆ ಮನೆ ಕಟ್ಸ್ಕೊಡ್ಬೇಕು ಅಂತ ಅಂದ್ರೆ ಏನಿಲ್ಲ ಅಂತಂದ್ರು 1-2 ತಿಂಗಳಲ್ಲಿ 10-15 ಲಕ್ಷ ಸಂಪಾದನೆ ಮಾಡ್ಬೇಕು. ಆ ಲೆವೆಲ್ಗೆ ಯಾವ ಸ್ಕೀಮ್ ಹಾಕೋದು? ಮೇಡಮ್ ಕರೆದ್ರಾ? ಯಾಕೆ ಕರ್ದಂಗ್ ಕೇಳಿಸ್ತಿಲ್ವಾ? ಕೇಳಿಸ್ತು, ಸುಮ್ನೆ ಮಾತು ಕೇಳಿದೆ ಅಷ್ಟೇ. ರೀ ನಗದ್ ನಿಲ್ಸ್ರಿ, 1 ನಿಮಿಷ ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್, ಏನ್ ವಿಷಯ? ಈ ಲಕ್ಷ್ಮೀಕಾಂತನಿಂದ ಏನಾಗ್ಬೇಕು? ಲಕ್ಷ್ಮೀಕಾಂತ್ ಅಂದ್ರೆ ಬಾಸ್ ಉಗಿತಾರೆ. ಈ ಕಾಂತನಿಂದ ಏನಾಗ್ಬೇಕು? ರೀ ಕಾಂತ, ನಾವು ತುಂಬಾ ಕಡೆ ಫಂಡಿಂಗ್ ಮಾಡ್ತೀವಿ, ಆದ್ರೆ ಅದರಲ್ಲಿ ಕೆಲವೊಂದಷ್ಟು ಪರ್ಸೆಂಟೇಜು ವೇಸ್ಟ್ ಆಗ್ತಾ ಇದೆ. ರಿಟರ್ನ್ ಸರಿ ಇಲ್ಲ. ಕೆಲವ್ರು ನಮ್ಮ ಫಂಡ್ ನ ಯೂಸ್ ಮಾಡ್ಕೋತಾರೆ, ಹಂಗೆ ಹಾಳು ಮಾಡ್ಬಿಡ್ತಿದ್ದಾರೆ. ನಿಯತ್ತಾಗಿ ದುಡ್ಡನ್ನೇ ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಈ ತರದೆಲ್ಲ ಹೆಂಗ್ ಜೀರ್ಣ ಆಗುತ್ತೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ತಾಯಿಡೆ ಒಂದು ಅರ್ಥ ಆಗ್ತಾ ಇಲ್ಲ. ಮೇಡಮ್ ಈಗ ಏನ್ ಹೇಳ್ತಾ ಇದ್ದೀರಾ? ಶ್ರೀಕಾಂತ, ನಾವ್ ಇನ್ನು 2 ತಿಂಗಳಲ್ಲಿ 10 ಲಕ್ಷ ಸಂಪಾದನೆ ಮಾಡ್ಲೇಬೇಕು. ಶ್ರೀಕಾಂತ, ನಿಮ್ಗೆ ಹೇಳ್ತಿರೋದು, ಇನ್ನೊಂದು 2 ತಿಂಗಳಲ್ಲಿ 10 ಲಕ್ಷ ಬೇಕೇ ಬೇಕು. ನೀವ್ ಹೇಳ್ದಂಗೆ ಹುಡುಗಿರ್ನೆಲ್ಲ ಕೌಂಚ್ ಹಾಕಿದೀನಿ. ಅಂದ್ರೆ ಆರ್ಟಿಸ್ಟು ಮಾಡಲ್ದೆಲ್ಲ ಲಿಸ್ಟ್ ಮಾಡಿದೀನಿ. ಆಡ್ ಶೂಟ್ಗೆ ನೀವು ನೋಡಿ ಓಕೆ ಮಾಡಿದ್ರೆ ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಬಾಸ್, ಈ ಹುಡುಗಿ ಹೆಸರು ನಿಶಾ ಅಂತ. ಒಂದ್ 4-5 ಸಿನಿಮಾ ಮಾಡಿದಾಳೆ, ಆದ್ರೆ ಯಾವ್ದು ಹಿಟ್ಟಾಗಿಲ್ಲ. ಈ ಹುಡುಗಿ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾಳೆ ಅನ್ಸುತ್ತೆ. ಇವಳನ್ನೇ ಹಾಕೊಂಡ್ಬಿಡೋಣ ಆಡ್ ಶೂಟ್ಗೆ. ಬಾಯಿ ಮುಚ್ಕೊಂಡು ಬೇರೆಯವ್ರನ್ನ ತೋರಿಸಿ, ಬೇಕು ಅಥವಾ ಬೇಡ ಅನ್ನೋದನ್ನ ನಾನೇ ಹೇಳ್ತೀನಿ. ಈ ಹುಡುಗಿ ಹೆಸರು ಸಿಂಚನ ಅಂತ. ಹೈಟ್ 5.6, ವೆಯ್ಟ್ 50 kg. ಇವಳು ಸೂಟ್ ಆಗ್ತಾಳೆ, ಇವಳನ್ನೇ ಸೆಲೆಕ್ಟ್ ಮಾಡ್ಬಿಡೋಣ. ಇವಳ ಹೆಸರು ನಿಸರ್ಗ ಅಂತ. ಸುಮಾರು ಆರ್ಟ್ಸ್ ಮಾಡಿದಾಳೆ, ಆದ್ರೆ ಇವಳು ಸ್ವಲ್ಪ ಬಡ್ಜೆಟ್ ಜಾಸ್ತಿ.
ಇವಳ ಹೆಸರು ಪ್ರಿಯಾ ಅಂತ. ಇವಳು ತೆಲುಗು ಸೀರಿಯಲ್ ಮಾಡಿದಾಳೆ, ಆದ್ರೆ ಅದು ಜಾಸ್ತಿ ದಿವಸ ಓಡ್ಲಿಲ್ಲ. ಅದು ಬಿಟ್ರೆ ಇವಾಗ ಗಟ್ಟಿ ಮೇಳ ಅಂತ ಜಿ ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಬಾಸ್, ಇವರೆಲ್ಲ ಸಿನಿಮಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿರೋರು. ಇವ್ರಿಗಿಂತ ಪರ್ಫಾರ್ಮರ್ ಆಕ್ಟ್ ಮಾಡೋರು ಸಿಗಲ್ಲ. ಕಾಂತ, ನನ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತ. ನನಗೆ ಮಾಡೆಲ್ಗಳು ಬೇಡ, ಹೋಮ್ಲಿ ಫೇಸ್ ಬೇಕು, ಗೃಹಿಣಿರ್ಬೇಕು. ನಮಗೆ ಗೆಳತಿ ಅನ್ನೋ ಆ್ಯಪ್ ಅನ್ನು ಹೆಚ್ಚಾಗಿ ಉಪಯೋಗಿಸೋದು ಗೃಹಿಣಿಯರು. ಐ ನೀಡ್ ಅ ರಿಲೇಟಬಲ್ ಫೇಸ್, ನಾಟ್ ಯುವರ್ ಡ್ಯಾಮ್ ಮಾಡೆಲ್ಸ್. ಗೃಹಿಣಿನ ಶ್ರೀಕಾಂತ, ನೋಡ್ತಿದ್ರೆ ನಮ್ಮನೆ ಮಗಳು ಅನ್ಸ್ಬೇಕು. ನನಗೆ ತರ ಅಕ್ಕನೋ ತಂಗಿನೋ ಇರ್ಬೇಕು ಅನ್ನೋ ಫೀಲ್ ಆಗ್ಬೇಕು. ಅಂಡ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ಇಷ್ಟ ಆಗ್ಬೇಕು, ಜನರಿಗೆ ಕನೆಕ್ಟ್ ಆಗ್ಬೇಕು. ಆ ಥರದ ಫ್ರೆಶ್ ಫೇಸ್ ಇದ್ರೆ ಹುಡುಕಿ. ಅದು ಬಿಟ್ಟು ನಿಮಗೆ ತಗಡ್ ಆಪ್ಷನ್ಸ್ಗಳನ್ನ ತರೋದಕ್ಕೆ ಹೋಗ್ಬೇಕು. ಸಾರ್ಥಕ್, ಈ ಕಾನ್ಸೆಪ್ಟ್ ಏನೂ ಅರ್ಥ ಆಗಲ್ಲ. ನಿಮ್ಗೆ ಅರ್ಥ ಆಗಲ್ಲ. ನಾನು ಹೇಳ್ದೆ ವೇದಾಂತ್, ಈ ಕಿತ್ತೋದ್ ಕಾಂತ ನಾನು ಮಾತೇ ಕೇಳಲಿಲ್ಲ. ನೀವೇ ಹೇಳಿದೀರ ಅಂದ್ಬಿಟ್ಟು ಹುಡುಗಿರ್ನೆಲ್ಲ ಫೈನಲ್ ಮಾಡಿದ್ದಾರೆ. ವಾಟ್ ಬೇಕಂತ ನಾನು ಹೇಳಿದ್ದೇನ್ರಿ? ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ ನಿಮ್ಮಂತವ್ರು ನೋಡೇ ಹೇಳಿದ್ರು. ಬಾಸ್, ನೀವ್ ಹೇಳೋ ತರ ಗೃಹಿಣಿ ಈ ತರ ಕಾಣಿಸೋ ಹುಡುಗಿ ಎಲ್ಲಿ ಸಿಗ್ತಾಳೆ ಅಂತ ನನಗ್ ಗೊತ್ತಿಲ್ಲ. ಅಕ್ಕನ ಒಪ್ಬೇಕಾ? ಏನ್ರಿ ಅದು? ಯಾವ ಕೆಲ್ಸ? ಯಾರು ನಮ್ಗೆ ಅಷ್ಟೊಂದು ದುಡ್ಡು ಕೊಡೋರು? ನೋಡಿ ಮೇಡಮ್, ನೀವು ಅಕ್ಕ ತಂಗಿರು ಒಂದು ಆಡ್ ಫಿಲಮ್ಗೆ ಆಕ್ಟ್ ಮಾಡಬೇಕು. ಮಾಡಿದ್ರೆ 10 ಲಕ್ಷ ಸಿಗುತ್ತೆ. ಸುವರ್ಣ ಅವಕಾಶ, ಯಾರಿಗುಂಟು ಯಾರಿಗಿಲ್ಲ. ಹೌದಾ? ಆಡ್ ಶೂಟ್ ಮಾಡಿದ್ರೆ ನಮ್ಗೆ 10 ಲಕ್ಷ ಕೊಡ್ತಾರಾ? ಶ್ರೀಕಾಂತ, ನಮ್ಮನ್ನೇನ್ರಿ ಅನ್ಕೊಂಡಿದ್ದೀರಾ? ನಾ ಪಕ್ಕ ಫ್ಯಾಮಿಲಿ ಟೈಪ್ ಅಂತ ಗೊತ್ತು ತಾನೆ? ಮೇಡಮ್, ಗೊತ್ತಿಲ್ಲ ಹೇಳ್ತೀನ. ಅಷ್ಟಕ್ಕೂ ಇದು ಪಕ್ಕ ಫ್ಯಾಮಿಲಿ ಲೇಡೀಸ್ಗೆ ಅಂತಾನೆ ಮಾಡ್ತಾರೋ ಅಡ್ವರ್ಟೈಸ್ಮೆಂಟ್. ಭಯ ಪಡೋ ಅವಶ್ಯಕತೆ ಇಲ್ಲ. ಹಿಂಗೆ ಇದ್ರು ದುಡ್ಡು ನಿಮ್ಗೆ ತಾನೇ ಬೇಕಾಗಿರೋದು. ಹೌದು, ಆದ್ರೆ 10 ಲಕ್ಷ ಪಕ್ಕ ಸಿಗುತ್ತೆ ತಾನೆ? ದುಡ್ಡೇನೋ ಸಿಗುತ್ತೆ, ಆದ್ರೂ ಟೆನ್ಷನ್ ಇಲ್ಲ. ಆದ್ರೆ ಈ ವಿಷಯನ ಬಾಸ್ಗೆ ಹೇಳಿ ನೀವು ಪರ್ಮಿಷನ್ ತಗೋಬೇಕು. ಶ್ರೀಕಾಂತ, ನಿಮ್ಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ವೇದಾಂತ್ ಹತ್ರ ನಾನು ಈ ವಿಷಯ ಮಾತಾಡಂಗಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಭಿಕ್ಷೆ ಬೇಡಬೇಕಿತ್ತು? ಅವನ ಹತ್ರನೇ 10 ಲಕ್ಷ ಬೇಕು ಅಂತ ಕೇಳ್ತಿದ್ದೆ ಅಲ್ವಾ? ಓಹೋ, ಹಿಂಗ? ನನಗೆ ಗೊತ್ತೇ ಇರ್ಲಿಲ್ಲ. ರೀ ಕಮಂಗಿ ಕಾಂತ, ಟೆನ್ಷನ್ ಮಾಡ್ಕೋಬೇಡಿ. ನನ್ನ ಹತ್ರ ಒಂದು ಸಾಲಿಡ್ ಐಡಿಯಾ ಇದೆ. ನಾಳೆ ನಾಡಿದ್ದು ವೇದಾಂತು ಊರಲ್ಲಿ ಇರಲ್ಲ. ಆ ಗ್ಯಾಪ್ ಅಲ್ಲಿ ನಾವು ಸೂಪರ್ ಆಗಿ ಶೂಟಿಂಗ್ ಮಾಡ್ಕೋಬಹುದು. ಏನಂತೀರಾ? ಸರಿ, ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ಅಂದ್ಮೇಲೆ ಗ್ಯಾರಂಟಿ ಮಾಡೋಣ. ಹಬ್ಬಾ, ಅಂತೂ 10 ಲಕ್ಷ ಸಿಗೋದು ಪಕ್ಕ ಆಯ್ತು. ಇಲ್ಲ ಅಕ್ಕ, ನಾನ್ ಮಾಡಿಲ್ಲ. ನೀನ್ ಇವಾಗ ಕರ್ದಾಗ ನಾನ್ ಕಿಚನ್ಗೆ ಬಂದಿತ್ತು. ಅದೆಲ್ಲ ಬಿಡು. ನಿಂಗೆ ಎಷ್ಟು ಸತಿ ಹೇಳಿಲ್ಲ ಅಕ್ಕ ನಾನು, ಇದೆಲ್ಲ ಕೆಲಸ ಮಾಡ್ಬೇಡ ನೀನು, ನಾನು ನೋಡ್ಕೋತೀನಿ ಅಂತ. ಈ ಕಡೆ ಬಾ, ನಾನು ನೋಡ್ಕೋತೀನಿ ಬಾ. ಅಮ್ಮೋ, ಇವಾಗ ತಾನೇ ಆಫೀಸಿಂದ ಬಂದಿದ್ಯಾ, ಇವಾಗ್ಲೇ ನೀನೇನು ಕೆಲಸ ಮಾಡೋದ್ ಬೇಡ. ಹೋಗ್ ಸುಮ್ನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಅಯ್ಯೋ ಅಕ್ಕ, ರೆಸ್ಟ್ ಬೇಕಿರೋದು ನಿನಗೆ. ನಾನೇನು ಆಫೀಸಲ್ಲಿ ಮಣ್ಣು ಹೊರಕ್ ಹೋಗ್ತೀನಾ? ಅಲ್ಲೂ ಕೂತ್ಕೊಂಡೆ ತಾನೇ ಕೆಲಸ ಮಾಡೋದು. ನಿನ್ನಗ್ ಹೇಳ್ತೀನಲ್ಲ ನಾನು. ಅಂದಾಗೆ ಅಮ್ಮು, ನಾಳೆ ಕೆಲಸ ಇದೆಯಾ ನಿನ್ಗೆ? ನೀನ್ ಹೋಗ್ಲೇಬೇಕಾ? ಡೋಂಟ್ ವರಿ ಅಕ್ಕ, ನಾಳೆ ಎಲ್ಲರೂ ಅವ್ರವರೇ ಮ್ಯಾನೇಜ್ ಮಾಡ್ಕೋತಾರೆ. ಅಮ್ಮು, ಅದಿತಿ ಮತ್ತೆ ಅಂಜಲಿ ರೆಡಿ ಇದಾರಲ್ವಾ? ಅದಿತಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಕ್ಕ. ಅವಳಿಗೆ ಆಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಮೊದ್ಲಿಂದಾನೆ. ಅದಿತಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಅಂಜು ಏನೋ ಸ್ವಲ್ಪ ಹಂಗೆ ಹಿಂಗೆ ಮ್ಯಾನೇಜ್ ಮಾಡ್ಬಿಟ್ರೆ ಆಯ್ತು, ಎಲ್ಲ ಆರಾಮಾಗಿ ಆಗೋಗ್ಬಿಡುತ್ತೆ. ಹಾ ಅಕ್ಕ, ರಾತ್ರಿ ಊಟಕ್ಕೆ ಅಡ್ಗೆ ರೆಡಿ ಮಾಡೋಣವಾ? ಇಲ್ಲ ಅಮ್ಮು, ಎಲ್ಲ ರೆಡಿ ಇದೆ. ವೈದೇಹಿ ಅತ್ತೆ ಎಲ್ಲ ರೆಡಿ ಮಾಡಿದ್ದಾರೆ. ನಾವ್ ಏನು ಮಾಡಂಗಿಲ್ಲ. ಹೌದಾ? ಹೌದು ಅಮ್ಮು. ಅಮ್ಮು, ಇವತ್ ನಾವ್ ಎಲ್ರು ಕೈ ತುತ್ತು ತಿಂದ್ರೆ ಹೇಗಿರುತ್ತೆ ಹೇಳು? ಚೆನ್ನಾಗಿರುತ್ತೆ ಅಕ್ಕ. ಆದ್ರೆ ಕೈ ತುತ್ತನ್ನ ಪ್ಲೇಟ್ ಸ್ಪೂನ್ ಅಲ್ಲಿ ತಿಂದ್ರೆ ಮಜಾ ಇರಲ್ಲ. ಕೈ ತುತ್ತು ಅಂದ್ರೆ ನಮ್ ಪರಿ ಮಾಡ್ತಿದ್ಲು ನೋಡು. ಅನ್ನ ಸಾರು ಪಲ್ಯ ಎಲ್ಲ ಕಲ್ಸಿ ಕೈ ತುತ್ತು ಕಟ್ಟಿ ಎಲ್ರು ಕೈ ಮೇಲೆ ಇಡ್ತಾ ಬಂದ್ರೆ ಆಹಾ, ಅದು ಮಜಾನೇ ಬೇರೆ.
ಅಕ್ಕ ಒಂದ್ಸತಿ ವೈಜಯಂತಿ ಅಮ್ಮ ನಮ್ಗೆಲ್ರಿಗೂ ಕೈ ತುತ್ತು ಅದೇ ತರ ಕೊಟ್ಟಿದ್ರು, ನೆನ್ಪಿದ್ಯಾ? ನನ್ಗಂತೂ ಪರಿನೇ ಕೈ ತುತ್ತು ಕೊಟ್ಟಷ್ಟು ಖುಷಿ ಆಯ್ತು ಅವತ್ತು. ಏ ಅಮ್ಮು, ಎಷ್ಟೇ ಮಾತಾಡ್ತೀಯಾ? ಹಾಗೆಲ್ಲ ಕಮೆಂಟ್ ಮಾಡ್ಬಾರ್ದು. ಯಾರಿಗೆ ಆದ್ರೂನು ಅವ್ರ ತಾಯಿ ಕೈ ತುತ್ತು ಖುಷಿ ಕೊಟ್ಟೆ ಕೊಡುತ್ತೆ. ಕೆಡ್ಸ್ಕೋಬೇಡಿ, ಆರಾಮಾಗಿ ಅಜ್ಜಿ ಜೊತೆ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ. ಮನೆ ಆಫೀಸ್ನ ಎರಡೂ ನಿಭಾಯಿಸ್ತೀವಿ. ಈ ಚಂದ್ರ ಮೋಸ್ಟ್ಲಿ ಅಗ್ನಿನ ಮೀಟ್ ಮಾಡಕ್ ಹೋಗಿದ್ದಾಳೆ ಅನ್ಸುತ್ತೆ. ಅವಳಿಗೆ ಟೆಂಪಲ್ ಹತ್ರ ಬರಕ್ಕೆ ಇನ್ಫಾರ್ಮ್ ಮಾಡ್ಬೇಕು. ಬೇರೆ ದಾರಿ ಇಲ್ಲ, ಇವರು ಬಿಡೋ ತರ ಕಾಣಿಸ್ತಿಲ್ಲ. ಏ ಸುಹಾಸಿನಿ, ವೈದೇಹಿಗೆ ಫೋನ್ ಮಾಡಿ ಹೇಳಿ ನಾವು ಬರ್ತಾ ಇದ್ದೀವಿ ಅಂತ. ಆಮೇಲೆ ಅಲ್ಲಿಂದ ಹೊರಟ್ಬಿಟ್ಟಾಳು, ಅಲ್ಲೇ ಕಾಯ್ತಾ ಇರೋದಕ್ಕೆ ಹೇಳೆ. ಸರಿ ಅಮ್ಮ, ನಿಮ್ ಜೊತೆಗೆ ದೇವಸ್ಥಾನಕ್ಕೆ ನಾನು ಬರ್ಲಾ? ಹೊಸದಾಗಿ ಬಂದಿರೋ ಹೆಂಗಸಿನ ಮೇಲೆ ನಂಗೆ ನಂಬಿಕೆ ಇಲ್ಲ. ನಿನ್ನೆ ಅವಳು ನಿಮ್ಮ ಹತ್ರ ನಡ್ಕೊಂಡಿರೋ ರೀತಿ ನೋಡಿದ್ರೆ ನಂಗೆ ಯಾಕೋ ತುಂಬಾ ಭಯ ಆಗುತ್ತೆ. ಎಲ್ರು ಹೋದ್ರೆ ಮನೇಲಿ ಯಾರಿರ್ತಾರೆ? ಧ್ರುವನ್ ಯಾರು ನೋಡ್ಕೋತಾರೆ? ನೀನೇನು ಬರೋದ್ ಬೇಡ, ಮನೇಲೇ ಇರು. ಸುಹಾಸಿನಿ, ನೀನೇನೆ ಮನೇಲಿ ಮುತ್ತಿನಂತ ಸೊಸೆಯರಿ ಇಲ್ವೇನೆ? ಇವಳನ್ನೇ ನೀನು ಹೊತ್ಕೊಂಡು ಹೋಗ್ಬೇಕಾ? ಕಾರಲ್ಲಿ ತಾನೇ ಹೋಗ್ತಾ ಇದ್ದೀವಿ, ಬರ್ಲಿ ಬಿಡು. ನಿನಗೇನ್ ಕಷ್ಟ? ವೈಜಯಂತಿ, ನೀನು ಬರಮ್ಮ ನಮ್ ಜೊತೆ. ಸರಿಮಾ. ವೈಜಯಂತಿಯನ್ನು ಕರ್ಕೊಂಡು ಹೋಗ್ಬೇಕಿತ್ತು. ಸದ್ಯ ಏನಾದ್ರೂ ಪ್ಲಾನ್ ಮಾಡಿ ಕರೆಯೋದು ತಪ್ಪು. ಅವಳೇ ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ನೀನ್ ಹೇಳಿದ್ದೆ ಆಗ್ಬೇಕು. ಸರಿ ನಡಿ.